ನೀವು ನಾನ್ ಐ ಟಿ ಬ್ಯಾಕ್ಗ್ರೌಂಡಿಂದ ಇದ್ದು ಐ ಟಿಯಲ್ಲಿ ಕ್ಯಾರಿಯರ್ ಬಿಲ್ಡ್ ಮಾಡಲಿಕ್ಕೆ ನೋಡ್ತಾ ಇದ್ದೀರಾ? ಸೊ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಕರೆಂಟ್ಲಿ ಹೈಯೆಸ್ಟ್ ಪೇಯ್ಡ್ ಟಾಪ್ 10 ನಾನ್ ಐ ಟಿಯಿಂದ ಐ ಟಿಗೆ ಶಿಫ್ಟ್ ಆಗಬಹುದಂತಹ ಕ್ಯಾರಿಯರ್ ಅಪರ್ಚುನಿಟೀಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಲಿಕ್ಕಿದ್ದಾನೆ. ಟಾಪ್ 10 ಐ ಟಿ ಕ್ಯಾರಿಯರ್ ಅಪರ್ಚುನಿಟೀಸ್ಗಳು ಯಾವುದು, ಅದಕ್ಕೆ ಬೇಕಾಗುವ ಸ್ಕಿಲ್ ಸೆಟ್ಗಳು ಏನು, ಜಾಬ್ ರೋಲ್ಸ್ಗಳೇನು, ಸೊ ಕರೆಂಟ್ಲಿ ಇಂಡಿಯಾ ಮತ್ತು ಯು ಎಸ್ ಅಲ್ಲಿ ಇರುವಂತಹ ಸ್ಯಾಲ್ರಿ ಪ್ಯಾಕೇಜ್ ಯಾವ ರೀತಿ ಇದೆ, ಇದರ ಬಗ್ಗೆ ಕಂಪ್ಲೀಟ್ ಆದೊಂದು ಇನ್ಫಾರ್ಮೇಶನ್ನ ಈ ವಿಡಿಯೋ ಮುಖಾಂತರ ಪ್ರೊವೈಡ್ ಮಾಡಲಿಕ್ಕಿದ್ದಾನೆ. ಸೊ ಫಸ್ಟ್ಲಿ ಯಾಕೆ ನೀವು ಲೈಕ್ ನಾನ್ ಐ ಟಿಯಿಂದ ಐ ಟಿಗೆ ಶಿಫ್ಟ್ ಆಗಬೇಕು ಅನ್ನುವಂಥದ್ದು, ಸೊ ಏನೆಲ್ಲ ಅಪರ್ಚುನಿಟೀಸ್ಗಳು ಇದೆ ಅಂತ. ಸೊ ನೋಡಿ, ಕರೆಂಟ್ಲಿ ಇವನ್ ಐ ಟಿ ಕಂಪನೀಸ್ ಅಂತ ಹೇಳಿದಾಗ ತುಂಬ ಜನ ಏನು ಅಂದ್ಕೊಳ್ತಾರೆ, ಅಲ್ಲಿ ಬರೀ ನಿಮಗೆ ಪ್ರೋಗ್ರಾಮಿಂಗ್ ಗೊತ್ತಿರಬೇಕು, ಆರ್ ಎಲ್ಸ್ ನೀವು ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್ ಈ ರೀತಿ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇಂದ ಬಂದ್ರೆ ಮಾತ್ರ ನಿಮ್ಗೆ ಐ ಟಿಗೆ ಹೋಗ್ಲಿಕ್ಕೆ ಆಗುವಂಥದ್ದು, ಈ ರೀತಿ ತುಂಬ ಜನ ತಿಳ್ಕೊಂಡಿದ್ದಾರೆ. ಬಟ್ ಕರೆಂಟ್ಲಿ ಐ ಟಿ ಕಂಪನೀಸ್ಗಳಲ್ಲೂ ಮೋರ್ ದೆನ್ 40% ಜಾಬ್ ರೋಲ್ಸ್ಗಳು ನಾನ್ ಐ ಟಿ ಬ್ಯಾಕ್ಗ್ರೌಂಡ್ ಇಂದ ಬಂದವರು ಪಡ್ಕೊಂಡಿದ್ದಾರೆ. ಸೊ ನೀವು ಐ ಟಿಗೆ ಮೂವ್ ಆದರೆ ಏನೆಲ್ಲ ಅಡ್ವಾಂಟೇಜಸ್ಗಳು ಇದೆ, ಒಂದು ಬಂದ್ಬಿಟ್ಟು ಒಳ್ಳೆದಾದ ಸ್ಯಾಲ್ರಿ ಪ್ಯಾಕೇಜ್ ಇರುತ್ತೆ. ಸೊ ಅಲ್ಲಿ ಎಂಪ್ಲಾಯೀಸ್ಗಳಿಗೆ ತುಂಬ ಒಂದು ಫೆಸಿಲಿಟೀಸ್ಗಳನ್ನ ಪ್ರೊವೈಡ್ ಮಾಡ್ತಾರೆ, ಒಂದು ಅದು. ಇನ್ನೊಂದು ಒಳ್ಳೆದಾದ ಒಂದು ವರ್ಕಿಂಗ್ ಎನ್ವೈರ್ಮೆಂಟ್ ಅಲ್ಲಿ ಸಿಗುತ್ತೆ. ಆಮೇಲೆ ಈ ಎಲ್ಲ ಜಾಬ್ ರೋಲ್ಸ್ಗಳು ಕರೆಂಟ್ಲಿ ಹೈ ಡಿಮ್ಯಾಂಡ್ ಅಲ್ಲಿರುವಂಥದ್ದು, ಮತ್ತೆ ಫ್ಯೂಚರಲ್ಲಿ ಸಹ ಇದಕ್ಕೆ ಡಿಮ್ಯಾಂಡ್ ಬೆಳೀತಾನೆ ಹೋಗುತ್ತೆ. ಆಮೇಲೆ ನಿಮಗೆ ಇಂಡಿಯಾ ಮಾತ್ರ ಅಲ್ಲದೆ ಗ್ಲೋಬಲ್ ಅಲ್ಲಿ ಸಹ ನಿಮಗೆ ಒಳ್ಳೆದಾದ ಅಪರ್ಚುನಿಟೀಸ್ಗಳು ಈ ಒಂದು ನಾನ್ ಕೋಡಿಂಗ್ ಐ ಟಿ ಕ್ಯಾರಿಯರಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಸ್ಯಾಲ್ರಿ ಮತ್ತು ಗ್ರೋತ್ ಅಪರ್ಚುನಿಟೀಸ್ಗಳು ತುಂಬ ಜಾಸ್ತಿ ಆಗಿ ಈ ಒಂದು ಸೆಕ್ಟರಲ್ಲಿ ಇದೆ. ನಾನ್ ಐ ಟಿಯಿಂದ ಐ ಟಿಗೆ ಇರುವಂಥ ಕ್ಯಾರಿಯರ್ ಅಪರ್ಚುನಿಟೀಸ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ಇಲ್ಲಿ ಆರ್ಡರ್ ಇಂಪಾರ್ಟೆಂಟ್ ಅಲ್ಲ. ಸೊ ಅಂದರೆ ನಾನು ಫಸ್ಟ್ ಹೇಳುವಂಥದ್ದು ಲೀಸ್ಟ್ ಆರ್ಎಲ್ಸ್ ಹೈ ಕ್ಯಾರಿಯರ್ ಅಪರ್ಚುನಿಟಿ ಅಂತ ಅಲ್ಲ, ರ್ಯಾಂಡಮ್ ಆಗಿ ನಾನು ಆರ್ಡರಲ್ಲಿ ಹೇಳ್ತಾ ಹೋಗ್ತೇನೆ. ಸೊ ಫಸ್ಟ್ ಕ್ಯಾರಿಯರ್ ಅಪರ್ಚುನಿಟೀಸ್ ಬಂದ್ಬಿಟ್ಟು ಯು ಐ ಯು ಎಕ್ಸ್ ಡಿಸೈನರ್. ಸೊ ಯು ಐ ಯು ಎಕ್ಸ್ ಡಿಸೈನರ್ ಅಂದರೆ ಏನು? ಯು ಐ ಯು ಎಕ್ಸ್ ಡಿಸೈನರ್ ಅಂದರೆ ಇವಾಗ ನಾವು ಯಾವುದೇ ಒಂದು ಅಪ್ಲಿಕೇಶನ್, ವೆಬ್ಸೈಟ್ ಇಲ್ಲದಿದ್ರೆ ಸಾಫ್ಟ್ವೇರ್ ಇರ್ಬೋದು, ಅದನ್ನ ಫ್ರಂಟ್ ಎಂಡ್ ಅಲ್ಲಿ ಡಿಸೈನ್ ಡೆವಲಪ್ ಮಾಡುವಂಥದ್ದು ಆಗಿರುತ್ತೆ. ಯಾವುದೇ ಒಂದು ಅಪ್ಲಿಕೇಶನ್ ಡೆವಲಪ್ಮೆಂಟ್ ಆಗೋ ಮುಂಚೆ ಆಗುವಂಥ ಒಂದು ಹಂತ ಅದು ಬಂದ್ಬಿಟ್ಟು ಯು ಐ ಯು ಎಕ್ಸ್ ಡಿಸೈನ್. ಸೊ ಯಾವುದೇ ಒಂದು ಅಪ್ಲಿಕೇಶನ್ ಯಾವ ರೀತಿ ಕಾಣಿಸುತ್ತೆ, ಎಷ್ಟು ಈಸಿಯಾಗಿ ಅದನ್ನ ಯಾವುದೇ ಒಬ್ಬ ಕಸ್ಟಮರ್ ಯಾವ ರೀತಿ ಯೂಸ್ ಮಾಡ್ಬೋದು, ಇದನ್ನೆಲ್ಲ ಫಸ್ಟ್ಗೆ ಡಿಸೈನ್ ಮಾಡುವಂಥದ್ದು ಯು ಐ ಯು ಎಕ್ಸ್ ಡಿಸೈನರ್ ಆಗಿರ್ತಾರೆ. ಯಾವುದೇ ಒಂದು ಅಪ್ಲಿಕೇಶನ್ ಈಸಿಯಾಗಿ ಯೂಸ್ ಆಗುವಾಗೆ ಇರಬೇಕು. ಸೊ ಮೇನ್ಲಿ ಯು ಐ ಯು ಎಕ್ಸ್ ಡಿಸೈನರ್ ಏನ್ ಮಾಡ್ತಾರೆ? ಸೊ ಯು ಐ ಯು ಎಕ್ಸ್ ಡಿಸೈನರ್ ಮೇಜರ್ ಆಗಿ ಯಾವುದೇ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡೋ ಮುಂಚೆ ಅದನ್ನ ಯೂಸ್ ಮಾಡುವ ಒಂದು ಟಾರ್ಗೆಟ್ ಆಡಿಯನ್ಸ್ ನ ಬಿಹೇವಿಯರ್ ಏನು, ಓಕೆ, ಅವರು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ಒಂದು ಅಪ್ಲಿಕೇಶನ್ ಅಲ್ಲಿ, ಇದನ್ನ ರಿಸರ್ಚ್ ಮಾಡುವಂಥದ್ದು. ಆಮೇಲೆ ಲೇಔಟ್ಸ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು, ಮೇಜರ್ ಆಗಿ ಅದರಲ್ಲಿ ವೈರ್ ಫ್ರೇಮ್ಸ್ ಮತ್ತೆ ಪ್ರೊಟೋಟೈಪ್ ಅಂತ ಬರುತ್ತೆ. ಆಮೇಲೆ ಡೆವಲಪರ್ಸ್ ಜೊತೆ ಕೋಆರ್ಡಿನೇಟ್ ಆಗಿಬಿಟ್ಟು ಆ ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ತಾರೆ, ಆ ಡಿಸೈನ್ ನ ಟೆಸ್ಟ್ ಮಾಡ್ತಾರೆ. ಸೊ ರಿಪೀಟೆಡ್ಲಿ ಟೆಸ್ಟ್ ಮಾಡ್ತಾರೆ, ಏನಾದರೂ ಫಾಲ್ಟ್ಸ್ ಇದೆ, ಎರರ್ಸ್ ಇದ್ರೆ, ಇಲ್ಲ ಇಂಪ್ರೊವೈಸೇಷನ್ ಇದ್ರೆ ಇದನ್ನ ಮಾಡುವವರು ಆಗಿರ್ತಾರೆ. ಆ ಒಂದು ಅಪ್ಲಿಕೇಶನ್ ನ ಬ್ರ್ಯಾಂಡ್ ನ ಕನ್ಸಿಸ್ಟೆನ್ಸಿಯನ್ನು ಮತ್ತೆ ಅಕ್ಸೆಸಿಬಿಲಿಟಿಯನ್ನು ಮೇಂಟೈನ್ ಮಾಡುವವರು ಆಗಿರ್ತಾರೆ. ಸೊ ಮೇಜರ್ ಜಾಬ್ ಡೆಸಿಗ್ನೇಷನ್ಸ್ಗಳು ನೋಡಿದ್ರೆ ಯು ಐ ಡಿಸೈನರ್, ಯು ಎಕ್ಸ್ ಡಿಸೈನರ್, ಆಮೇಲೆ ಪ್ರಾಡಕ್ಟ್ ಡಿಸೈನರ್ ಆಗಿರುತ್ತೆ. ಸೊ ಯು ಐ ಯು ಎಕ್ಸ್ ಡಿಸೈನರ್ ಆಗ್ಬೇಕಂತಾದ್ರೆ ಮೇಜರ್ ಸ್ಕಿಲ್ಸ್ಗಳು ಬಂದ್ಬಿಟ್ಟು ನಿಮಗೆ ಫಿಗ್ಮಾ ಮೇಜರ್ ಆಗಿ ಗೊತ್ತಿರಬೇಕು, ಅದು ಬಿಟ್ಟು ಅಡೋಬ್ XD ಮತ್ತೆ ವೈರ್ ಫ್ರೇಮಿಂಗ್ ಮತ್ತೆ ಪ್ರೊಟೋಟೈಪಿಂಗ್ ಗೊತ್ತಿರಬೇಕು. ಆಮೇಲೆ ರಿಸರ್ಚ್ ಮಾಡುವಂಥದ್ದು, ಡಿಸೈನ್ ಥಿಂಕಿಂಗ್ ಇರಬೇಕು. ಕೆಲವೊಂದೆಲ್ಲ ಡಿಸೈನ್ ಮೇಜರ್ ಪ್ರಿನ್ಸಿಪಲ್ಸ್ಗಳು ಲೈಕ್ ಕಲರ್ ಥಿಯರಿ, ಟೈಪೋಗ್ರಫಿ, ಇದೆಲ್ಲ ಮೇಜರ್ ಆಗಿ ಗೊತ್ತಿರಬೇಕು. ಸೊ ಸ್ಯಾಲ್ರಿ ಬಗ್ಗೆ ಮಾತಾಡೋದಾದ್ರೆ ಇಂಡಿಯಾದಲ್ಲಿ ಕರೆಂಟ್ ಸ್ಯಾಲ್ರಿ ಬಂದ್ಬಿಟ್ಟು ಒಬ್ಬ ಫ್ರೆಷರ್ಗೆ ಅರೌಂಡ್ 4 lakhs ಈ ರೀತಿ ರೇಂಜ್ ಆಗುತ್ತೆ. ಅದೇ ನಿಮಗೆ 2+ years ಎಕ್ಸ್ಪೀರಿಯನ್ಸ್ ಇದೆ, ಇಟ್ ಮೇ ಗೋ ಅಪ್ ಟು 18 lakhs. ಅದೇ ನಿಮಗೆ ಯು ಎಸ್ ಅಲ್ಲಿ ಬಂದ್ಬಿಟ್ಟು ಸ್ಯಾಲ್ರಿ ಪ್ಯಾಕೇಜ್ ಬಂದ್ಬಿಟ್ಟು 70,000 ಇಂದ $150,000 ಪರ್ ಇಯರ್ ಈ ರೀತಿ ಸ್ಯಾಲ್ರಿ ಪ್ಯಾಕೇಜ್ ಇರುತ್ತೆ. ಸೊ ನೆಕ್ಸ್ಟ್ ಕ್ಯಾರಿಯರ್ ಅಪರ್ಚುನಿಟಿ ಬಂದ್ಬಿಟ್ಟು ಡೇಟಾ ಅನಲಿಸ್ಟ್. ಸೊ ಡೇಟಾ ಅನಲಿಸ್ಟ್ ಬಂದ್ಬಿಟ್ಟು ಪ್ಯೂರ್ ನಾನ್ ಕೋಡಿಂಗ್ ಅಂತ ಅಲ್ಲ. ಸೊ ಇಲ್ಲಿ ಸ್ವಲ್ಪ ಬೇಸಿಕ್ ಕೋಡಿಂಗ್ ಇರುತ್ತೆ, ಬಟ್ ತುಂಬಾ ಫುಲ್ ಫ್ಲೆಜ್ ಕೋಡಿಂಗ್ ಅಂತ ಅಲ್ಲ. ಸೊ ಡೇಟಾ ಅನಲಿಸ್ಟ್ ಅಂದ್ರೆ ಏನು? ಸೊ ಡೇಟಾ ಅನಲಿಸ್ಟ್ ಅಂದ್ರೆ ಇವಾಗ ಡೇಟಾ ಅನ್ನುವಂಥದ್ದು ಯಾವುದೇ ಒಂದು ಕಂಪನಿಗೆ, ಯಾವುದೇ ಒಂದು ಆರ್ಗನೈಸೇಷನ್ಗೆ ತುಂಬಾ ವ್ಯಾಲ್ಯೂಯೇಬಲ್
ಕಂಟೆಂಟ್ ಆಗಿರುತ್ತೆ. ಸೊ ಈ ಒಂದು ಡೇಟಾನ ಅನಲೈಸ್ ಮಾಡುವಂಥದ್ದು, ಅದರಿಂದ ಯೂಸ್ಫುಲ್ ಆದ ಒಂದು ಇನ್ಫಾರ್ಮೇಶನ್ನ ತೆಗೆದು ಪ್ರಾಡಕ್ಟ್ ಆರ್ ಎಲ್ಸ್ ಕಂಪನಿಯ ಒಂದು ಗ್ರೋತ್, ಸೇಲ್ಸ್ ಅನ್ನು ಇಂಪ್ರೂವ್ಮೆಂಟ್ ಮಾಡುವಂಥದ್ದು ಇರ್ಬೋದು, ಆರ್ ಎಲ್ಸ್ ಆರ್ಗನೈಸೇಷನ್ಗೆ ಒಂದು ಯೂಸ್ಫುಲ್ ಆದ ಡಿಸಿಷನ್ ಅನ್ನು ತೆಗೊಳ್ಳಿಕ್ಕೆ ಈ ಡೇಟಾಗಳು ಹೆಲ್ಪ್ ಮಾಡುತ್ತೆ. ಡೇಟಾ ಅನಲಿಸ್ಟ್ಗಳು ಡೇಟಾದ್ದು ರಿಪೋರ್ಟ್ಸ್ಗಳನ್ನ, ಡ್ಯಾಶ್ಬೋರ್ಡ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಡೇಟಾದಿಂದ ಯೂಸ್ಫುಲ್ ಆದ ಒಂದು ಇನ್ಸೈಟ್ ಅನ್ನು ತೆಗಿತಾರೆ, ಟ್ರೆಂಡ್ ಅನ್ನು ಐಡೆಂಟಿಫೈ ಮಾಡ್ತಾರೆ, ಆಮೇಲೆ ಪ್ಯಾಟರ್ನ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಸಪೋರ್ಟ್ ಡಿಪಾರ್ಟ್ಮೆಂಟ್ಸ್ ಪರ್ಫಾರ್ಮೆನ್ಸ್ ಮ್ಯಾಟ್ರಿಕ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ಹ್ಯೂಜ್ ಡೇಟಾವನ್ನು ಕ್ಲಿನ್ಸ್ ಮಾಡುವಂಥದ್ದು, ಆರ್ಗನೈಸ್ ಮಾಡುವಂಥದ್ದು. ಸೊ ಜಾಬ್ ಡೆಸಿಗ್ನೇಷನ್ಗಳ ಬಗ್ಗೆ ನೋಡೋದಾದ್ರೆ, ಸೊ ಡೇಟಾ ಅನಲಿಸ್ಟ್ ಇದೆ, ಬಿಸ್ನೆಸ್ ಇಂಟೆಲಿಜೆನ್ಸ್ ಅನಲಿಸ್ಟ್ ಇದಕ್ಕೆ ಅಪ್ಲೈ ಮಾಡ್ಬೋದು, ರಿಪೋರ್ಟಿಂಗ್ ಅನಲಿಸ್ಟ್ ಈ ಪ್ರೊಫೈಲ್ಗೆ ನೀವು ಅಪ್ಲೈ ಮಾಡ್ಬೋದು. ಸೊ ಮೇಜರ್ ಸ್ಕಿಲ್ಸ್ಗಳು ಏನು ಕಲಿಬೇಕು? ಸೊ ಮೇಜರ್ ಆಗಿ ನಿಮಗೆ ಅಡ್ವಾನ್ಸ್ ಎಕ್ಸೆಲ್ ಗೊತ್ತಿರಬೇಕು, ಪವರ್ ಬಿ ಐ ಇದು ಡೇಟಾ ವಿಜುವಲೈಸೇಷನ್ ಟೂಲ್ಸ್ ಬಂದ್ಬಿಟ್ಟು ಪವರ್ ಬಿ ಐ ಮತ್ತೆ ಟ್ಯಾಬ್ಲೋ ಇದು ಗೊತ್ತಿರಬೇಕು, SQL ನ ಒಂದು ಬೇಸಿಕ್ಸ್ ಗೊತ್ತಿರಬೇಕು, ಪೈಥಾನ್ ಮತ್ತೆ ಆರ್ ಇದು ಸ್ವಲ್ಪ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಇದರ ಒಂದು ಬೇಸಿಕ್ ನಾಲೆಜ್ ಗೊತ್ತಿದ್ರೆ ಒಳ್ಳೆಯದು, ಮತ್ತೆ SQL ನ ಒಂದು ಬೇಸಿಕ್ಸ್, ಆಮೇಲೆ ಬೇರೆ ಬೇರೆ ಡೇಟಾ ವಿಜುವಲೈಸೇಷನ್ ಟೂಲ್ಸ್ಗಳು ಗೊತ್ತಿದ್ರೆ ಒಳ್ಳೆಯದು. ಸ್ಯಾಲರಿ ಪ್ಯಾಕೇಜ್ ಬಗ್ಗೆ ನೋಡೋದಾದ್ರೆ, ಇಂಡಿಯಾದಲ್ಲಿ ಕರೆಂಟ್ ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು ಅರೌಂಡ್ 5 lakh to 20 lakhs ಪರ್ ಆನಮ್ ಈ ರೀತಿ ರೇಂಜ್ ಆಗುತ್ತೆ, ಡಿಪೆಂಡಿಂಗ್ ಆನ್ ದ ಎಕ್ಸ್ಪೀರಿಯನ್ಸ್ ಆಮೇಲೆ ಆರ್ಗನೈಸೇಷನ್. ಅದೇ US ಅಲ್ಲಿ ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು ಅರೌಂಡ್ 65,000 ಇಂದ 1,30,000 ಪರ್ ಆನಮ್ US ಡಾಲರ್ ಪರ್ ಆನಮ್ ಈ ರೀತಿ ರೇಂಜ್ ಆಗುತ್ತೆ. ನೆಕ್ಸ್ಟ್ ನಾನ್ ಕೋಡಿಂಗ್ IT ಕ್ಯಾರಿಯರ್ ಅಪರ್ಚುನಿಟಿ ಬಂದ್ಬಿಟ್ಟು ಬಿಸ್ನೆಸ್ ಅನಲಿಸ್ಟ್. ನೋಡಿ, ಇವಾಗ ಬಿಸ್ನೆಸ್ ಅನಲಿಸ್ಟ್ ಅಂದ್ರೆ ಇವಾಗ ಯಾವುದೇ ಒಂದು ಸಾಫ್ಟ್ವೇರ್ ಇಲ್ಲ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಆಗುವಾಗ ಇವಾಗ ಮ್ಯಾನೇಜ್ಮೆಂಟ್ ಆರ್ ಎಲ್ಸ್ ಕ್ಲೈಂಟ್ ಆರ್ ಎಲ್ಸ್ ಸ್ಟೇಕ್ ಹೋಲ್ಡರ್ಸ್ ಗಳಿಗೆ ಅದ್ರ ಒಂದು ಟೆಕ್ನಿಕಲ್ ನಾಲೆಜ್ ಇರಲ್ಲ, ಅವ್ರಿಗೆ ರಿಕ್ವೈರ್ಮೆಂಟ್ಸ್ ಗೊತ್ತಿರುತ್ತೆ, ಬಟ್ ಆ ರಿಕ್ವೈರ್ಮೆಂಟ್ಸ್ ನ ಡೆವಲಪರ್ಗೆ ತಲುಪಿಸುವಂತಹ ಒಂದು ಕೆಲಸ ಮಾಡುವವರು ಬಿಸ್ನೆಸ್ ಅನಲಿಸ್ಟ್ ಆಗಿರ್ತಾರೆ. ಸೊ ಬಿಸ್ನೆಸ್ ಅನಲಿಸ್ಟ್ ಒಂದ್ ರೀತಿ ಬ್ರಿಡ್ಜ್ ಅಂತ ಹೇಳ್ಬೋದು ಕ್ಲೈಂಟ್ ಮತ್ತೆ ಡೆವಲಪರ್ನ ನಡುವೆ. ಸೊ ಕ್ಲೈಂಟ್ ಇಂದ ಒಂದು ಅಪ್ಲಿಕೇಶನ್ಗೆ ಏನೆಲ್ಲ ಬೇಕು ಅವರ ಒಂದು ರಿಕ್ವೈರ್ಮೆಂಟ್ ಅನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು, ಆ ಕಂಪನಿಯ ಒಂದು ಪ್ರೊಸೆಸ್ ಅನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು, ಅದನ್ನೆಲ್ಲ ಸ್ಟಡಿ ಮಾಡಿಕೊಂಡು ಆ ರಿಕ್ವೈರ್ಮೆಂಟ್ನ ಈ ಡೆವಲಪರ್ಗೆ ಮುಟ್ಟಿಸುವಂಥದ್ದು ಬಿಸ್ನೆಸ್ ಅನಲಿಸ್ಟ್ ಆಗಿರುತ್ತೆ. ಸೊ ಬಿಸ್ನೆಸ್ ಅನಲಿಸ್ಟ್ ಮೇಜರ್ ರಿಕ್ವೈರ್ಮೆಂಟ್ಸ್ಗಳೇನು? ಸೊ ಕ್ಲೈಂಟ್ಸ್ ಇಂದ ಇನ್ಫಾರ್ಮೇಶನ್ಸ್ಗಳನ್ನ ಕಲೆಕ್ಟ್ ಮಾಡುವಂಥದ್ದು, ವರ್ಕ್ ಫ್ಲೋ ಡಯಾಗ್ರಾಮ್ ಅನ್ನು ಪ್ರಿಪೇರ್ ಮಾಡುವಂಥದ್ದು, ಮತ್ತೆ ಡಾಕ್ಯುಮೆಂಟೇಶನ್ ಅನ್ನು ಮಾಡುವಂಥದ್ದು, ಸೊ ಪ್ರಾಸೆಸ್ನ ಇಂಪ್ರೂವ್ಮೆಂಟ್ ಅನ್ನು ಮಾಡುವಂಥದ್ದು, ಸೊ ಡೆವಲಪರ್ ಮತ್ತೆ ಟೆಸ್ಟಿಂಗ್ ಟೀಮ್ ಜೊತೆ ಕೋಆರ್ಡಿನೇಟ್ ಮಾಡುವಂಥದ್ದು, ಸೊ ಫೈನಲ್ ಪ್ರಾಡಕ್ಟ್ ಏನಿದೆ ಅದು ಬಿಸ್ನೆಸ್ ಮಾಡೆಲ್ಗೆ ಕರೆಕ್ಟ್ ಆಗಿ ಸೂಟ್ ಆಗ್ತಾ ಇದೆಯಾ ಅನ್ನುವಂಥದ್ದು ಅನಲೈಸ್ ಮಾಡುವಂಥದ್ದು. ಸೊ ಮೇಜರ್ ಬಿಸ್ನೆಸ್ ಅನಲಿಸ್ಟ್ ನ ಒಂದು ಡೆಸಿಗ್ನೇಷನ್ ಪ್ರೊಫೈಲ್ ಬಂದ್ಬಿಟ್ಟು ಬಿಸ್ನೆಸ್ ಅನಲಿಸ್ಟ್, ರಿಕ್ವೈರ್ಮೆಂಟ್ ಅನಲಿಸ್ಟ್ ಮತ್ತೆ ಫಂಕ್ಷನಲ್ ಕನ್ಸಲ್ಟೆಂಟ್ ಆಗಿರುತ್ತೆ. ಸೊ ಏನೆಲ್ಲ ಮೇಜರ್ ಸ್ಕಿಲ್ಸ್ಗಳು ಕಲಿಬೇಕು ಅನ್ನುವಂಥದ್ದು, ಸೊ ಡಾಕ್ಯುಮೆಂಟೇಶನ್ ಮಾಡಲಿಕ್ಕೆ ಗೊತ್ತಿರಬೇಕು, ಆಮೇಲೆ ಒಳ್ಳೆದಾದ ಒಂದು ಕಮ್ಯುನಿಕೇಶನ್ ಇರಬೇಕು, ಯಾಕಂದ್ರೆ ಇಲ್ಲಿ ನೀವು ಕ್ಲೈಂಟ್ ಮತ್ತೆ ಡೆವಲಪರ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರ್ತೀರಾ. ಸೊ ಕಮ್ಯುನಿಕೇಶನ್ ಸ್ಕಿಲ್, ಸಾಫ್ಟ್ ಸ್ಕಿಲ್, ಎಕ್ಸಾಂಪಲ್ಗೆ ಪ್ರೆಸೆಂಟೇಷನ್ ಸ್ಕಿಲ್ ಇರ್ಬೋದು, ಅನಲಿಟಿಕಲ್ ಸ್ಕಿಲ್, ಪ್ರಾಬ್ಲಮ್ ಸಾಲ್ವಿಂಗ್, ಇದೆಲ್ಲ ಸ್ಕಿಲ್ಸ್ಗಳು ಗೊತ್ತಿರಬೇಕು. ಆಮೇಲೆ ಸ್ವಲ್ಪ ನಿಮಗೆ ಏನು ಜಿರಾ ಮತ್ತೆ ಅಜಲ್ ಮೆಥಡಾಲಜಿ ಇದು ಗೊತ್ತಿರಬೇಕು, ಪ್ರೊಸೆಸ್ ಮ್ಯಾಪಿಂಗ್ ಅನ್ನು ಮಾಡಲಿಕ್ಕೆ ಗೊತ್ತಿರಬೇಕು. ಸ್ಯಾಲರಿ ಪ್ಯಾಕೇಜ್ ಬಗ್ಗೆ ನೋಡೋದಾದ್ರೆ, ಇಂಡಿಯಾದಲ್ಲಿ ಬಂದ್ಬಿಟ್ಟು ಅರೌಂಡ್ 6 lakh ಇಂದ ಶುರುವಾಗಿ 24 lakhs ಪರ್ ಆನಮ್ ಈ ರೀತಿ ಸ್ಯಾಲರಿ ಪ್ಯಾಕೇಜ್ ಇದೆ. ಅದೇ ನಿಮಗೆ US ಅಲ್ಲಿ ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು 80 lakhs ಇಂದ 1,40,000 ಈ ರೀತಿ ರೇಂಜ್ ಆಗುತ್ತೆ. ನೆಕ್ಸ್ಟ್ ನಾನ್ ಕೋಡಿಂಗ್ IT ಅಪರ್ಚುನಿಟಿ ಬಂದ್ಬಿಟ್ಟು ಪ್ರಾಡಕ್ಟ್ ಮ್ಯಾನೇಜರ್. ಸೊ ಪ್ರಾಡಕ್ಟ್ ಮ್ಯಾನೇಜರ್ ಮೇಜರ್ ಆಗಿ ಏನ್ ಮಾಡ್ತಾರೆ, ಇವಾಗ ನಾವು ತುಂಬಾ ರೀತಿ ಅಪ್ಲಿಕೇಶನ್ಸ್ ಆ್ಯಪ್ಗಳನ್ನ ಮೊಬೈಲ್ ಅಲ್ಲಿ ಇರ್ಬೋದು, ಇಲ್ಲದಿದ್ರೆ PC ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಮಾರ್ಕೆಟ್ ಅಲ್ಲಿ ಯಾವ ಪರ್ಟಿಕ್ಯುಲರ್ ಆ್ಯಪ್ನ ಒಂದು ರಿಕ್ವೈರ್ಮೆಂಟ್ ಇದೆ, ಸೊ ಏನೆಲ್ಲ ರಿಕ್ವೈರ್ಮೆಂಟ್ ಇದೆ ಇದನ್ನು ರಿಸರ್ಚ್ ಮಾಡುವಂಥದ್ದು, ರಿಸರ್ಚ್ ಇಂದ ಹಿಡಿದು ಅದನ್ನ ಪ್ಲಾನಿಂಗ್ ಮಾಡುವಂಥದ್ದು, ಅದನ್ನ ಡೆವಲಪ್ಮೆಂಟ್ ಇಂದ ಹಿಡಿದು ಲಾಸ್ಟ್ಗೆ ಲಾಂಚಿಂಗ್ ತನಕ ಏನು ಪ್ರಾಸೆಸ್ ಇದೆ ಇದನ್ನ ಪ್ರಾಡಕ್ಟ್ ಮ್ಯಾನೇಜರ್ ಮಾಡ್ತಾರೆ. ಸೊ ಪ್ರಾಡಕ್ಟ್ ಮ್ಯಾನೇಜರ್ನ ಮೇಜರ್ ಜಾಬ್ ರೋಲ್ಸ್ಗಳು ಬಂದ್ಬಿಟ್ಟು ಮಾರ್ಕೆಟ್ ರಿಸರ್ಚ್ ಮಾಡುವಂಥದ್ದು, ಡಿಮ್ಯಾಂಡ್ ಅಲ್ಲಿ ಇರುವಂಥ ಅಪ್ಲಿಕೇಶನ್ ಅನ್ನ ಸರ್ಚ್ ಮಾಡುವಂಥದ್ದು, ಆ ಒಂದು ಅಪ್ಲಿಕೇಶನ್ ಡೆವಲಪ್ಮೆಂಟ್ ಆಗಲಿಕ್ಕೆ ಬೇಕಾಗುವಂಥ ಸ್ಟ್ರಾಟಜಿ ಮತ್ತು ರೋಡ್ ಮ್ಯಾಪ್ ಅನ್ನು ಪ್ರಿಪೇರ್ ಮಾಡುವಂಥದ್ದು, ಡಿಸೈನರ್, ಮಾರ್ಕೆಟಿಂಗ್ ಪೀಪಲ್ ಮತ್ತು ಡೆವಲಪ್ಮೆಂಟ್ ಪೀಪಲ್ ಜೊತೆ ಕೋಆರ್ಡಿನೇಟ್ ಆಗಿ ಆ ಪ್ರಾಡಕ್ಟ್ ಅನ್ನು ಎಕ್ಸಿಕ್ಯೂಟ್ ಮಾಡುವಂಥದ್ದು, ಸೊ ಆ ಪ್ರಾಡಕ್ಟ್ನ
ಟೆಸ್ಟಿಂಗ್ ಮಾಡೋದು, ಅದು ಯಾವ ರೀತಿ ಪರ್ಫಾರ್ಮ್ ಆಗ್ತಾ ಇದೆ ಅದನ್ನು ಮಾನಿಟರ್ ಮಾಡುವಂಥದ್ದು, ಮತ್ತೆ ಕಸ್ಟಮರ್ನ ಒಂದು ಫೀಡ್ಬ್ಯಾಕ್ ಯಾವ ರೀತಿ ಇದೆ, ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಯೂಸ್ ಮಾಡಿ ಯಾವ ರೀತಿ ಫೀಲ್ ಮಾಡ್ತಾ ಇದೆ ಇದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು. ಆಮೇಲೆ ಪ್ರೊಡಕ್ಷನ್ ಅನ್ನು ಮಾಡುವಂಥದ್ದು, ಅವ್ರ ಎಲ್ಸ್ ಎಡಿಟಿಂಗ್ ಅನ್ನು ಮಾಡುವಂಥದ್ದು. ಸೊ ನೆಕ್ಸ್ಟ್ ಆ ಅಪ್ಲಿಕೇಶನ್ನ ಫ್ಯೂಚರ್ ರಿಕ್ವೈರ್ಮೆಂಟ್ಸ್ಗಳು ಏನಿರ್ಬೋದು, ಏನೆಲ್ಲ ಇಂಪ್ರೂವೈಸೇಷನ್ ಆಗಬೇಕು ಅದನ್ನು ಡಿಸೈನ್ ಮಾಡುವಂಥದ್ದು. ಇದು ಪ್ರಾಡಕ್ಟ್ ಮ್ಯಾನೇಜರ್ನ ಒಂದು ಜಾಬ್ ರೋಲ್ ಆಗಿರುತ್ತೆ. ಸೊ ಬೇಸಿಕ್ ಜಾಬ್ ಡೆಸಿಗ್ನೇಷನ್ ಬಂದ್ಬಿಟ್ಟು ಪ್ರಾಡಕ್ಟ್ ಮ್ಯಾನೇಜರ್ ಮತ್ತು ಪ್ರಾಡಕ್ಟ್ ಓನರ್ ಆಗಿರುತ್ತೆ. ಸೊ ಏನೆಲ್ಲ ಸ್ಕಿಲ್ಸ್ಗಳು ಕಲಿಬೇಕು, ಸೊ ಇಲ್ಲಿ ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು. ಯಾಕಂದರೆ ನೀವು ಒಂದು ಪರ್ಟಿಕ್ಯುಲರ್ ಅಪ್ಲಿಕೇಶನ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಾ, ಸೊ ಅದು ನಿಮ್ಮದೇ ಓನ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಾಡಿದಾಗೆ ಸೊ ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟೀಸ್ ಇರಬೇಕು. ಯಾವುದೋ ಒಂದು ಪ್ರಾಡಕ್ಟ್ ಟೈಮಲ್ಲಿ ಎಕ್ಸಿಕ್ಯೂಟ್ ಆಗುವಾಗೆ, ಫಿನಿಶ್ ಆಗುವಾಗೆ ನೀವು ನೋಡ್ಕೋಬೇಕು. ಸೊ ಕಮ್ಯುನಿಕೇಷನ್ ಸ್ಕಿಲ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಕೋಆರ್ಡಿನೇಷನ್ ಸ್ಕಿಲ್, ಆಮೇಲೆ ರಿಸರ್ಚ್ ಮಾಡಬೇಕು, ರೋಡ್ ಮ್ಯಾಪಿಂಗ್ ಪ್ರಿಪೇರ್ ಮಾಡುವಂಥದ್ದು, ಮತ್ತು ಮೇಜರ್ ಆಗಿ ನಿಮಗೆ ಟೂಲ್ಗಳು ಬಂದ್ಬಿಟ್ಟು ಅಜೈಲ್ ಮತ್ತು ಸ್ಕ್ರಮ್ ಇದು ಗೊತ್ತಿರಬೇಕು. AB ಟೆಸ್ಟಿಂಗ್, ಆಮೇಲೆ ಅನಾಲಿಟಿಕ್ಸ್ ಟೂಲ್ಸ್ಗಳು ಇದು ಮೇಜರ್ ಆಗಿ ನಿಮಗೆ ಗೊತ್ತಿರಬೇಕು. ಸೊ ಸ್ಯಾಲ್ರಿ ಪ್ಯಾಕೇಜ್ ಬಗ್ಗೆ ನೋಡೋದಾದ್ರೆ ಕರೆಂಟ್ಲಿ ಇಂಡಿಯಾದಲ್ಲಿ ಪ್ರಾಡಕ್ಟ್ ಮ್ಯಾನೇಜರ್ಗೆ ತುಂಬ ಡಿಮ್ಯಾಂಡ್ ಇದೆ, ತುಂಬ ಒಳ್ಳೆಯದಾದ ಒಂದು ಸ್ಯಾಲ್ರಿ ಪೇ ಮಾಡ್ತಾರೆ. ಫ್ರೆಷರ್ಗೆ 10 to 12 lakhs per annum ಈ ರೀತಿ ಪೇ ಮಾಡ್ತಾರೆ. ಆಮೇಲೆ ಡಿಪೆಂಡಿಂಗ್ ಆನ್ ಎಕ್ಸ್ಪೀರಿಯನ್ಸ್ ಇಟ್ ಮೇ ಗೋ ಅಪ್ ಟು 50 lakh. ಅದೇ US ಅಲ್ಲಿ ಸ್ಯಾಲ್ರಿ ಪ್ಯಾಕೇಜ್ ಬಂದ್ಬಿಟ್ಟು 1,10,000 ಇಂದ ಹಿಡಿದು $2 lakh US ಈ ರೀತಿ ರೇಂಜ್ ಆಗುತ್ತೆ ಆನ್ಯುವಲಿ. ನೆಕ್ಸ್ಟ್ ನಾನ್ ಕೋಡಿಂಗ್ IT ಕ್ಯಾರಿಯರ್ ಅಪರ್ಚುನಿಟಿ ಬಂದ್ಬಿಟ್ಟು ಸೈಬರ್ ಸೆಕ್ಯೂರಿಟಿ. ನೋಡಿ, ಟೆಕ್ನಾಲಜಿ ಗ್ರೋ ಆಗ್ತಾ ಹೋದಾಗೇನೆ ಸೈಬರ್ ಅಟ್ಯಾಕ್ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ, ಹ್ಯಾಕಿಂಗ್ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಆದ್ರಿಂದ ಯಾವುದೇ ಒಂದು ಕಂಪನಿಗೆ ಇರ್ಬೋದು, ದೊಡ್ಡ ದೊಡ್ಡ ಕಂಪನಿ IT ಇರ್ಬೋದು, ಇಲ್ಲ MNC ಕಂಪನಿಗೆ ಇರ್ಬೋದು, ಸೈಬರ್ ಸೆಕ್ಯೂರಿಟಿ ಅನ್ನುವಂಥದ್ದು ಒಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ರೋಲ್ ಪ್ಲೇ ಮಾಡುತ್ತೆ. ಅವರ ಒಂದು ಕಸ್ಟಮರ್ನ ಒಂದು ಡೇಟಾನ ಬ್ರೀಚ್ ಆಗದಾಗೆ ಸೇಫ್ ಗಾರ್ಡ್ ಮಾಡುವಂಥದ್ದು ತುಂಬ ಒಂದು ದೊಡ್ಡ ರೋಲ್. ಸೊ ಟೆಕ್ನಾಲಜಿ ಗ್ರೋ ಆಗ್ತಾ ಇದ್ದಾಗೆ ಇದರ ಒಂದು ರಿಕ್ವೈರ್ಮೆಂಟ್ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಓಕೆ, ಸೊ ಮೇಜರ್ ಆಗಿ ಸೈಬರ್ ಸೆಕ್ಯೂರಿಟಿ ಅನಲಿಸ್ಟ್ ಈ ಪ್ರೊಫೈಲ್ಗೆ ನೀವು ಅಪ್ಲೈ ಮಾಡ್ಬೋದು. ಸೊ ಇವ್ರು ಮೇಜರ್ ಆಗಿ ಸೈಬರ್ ಅಟ್ಯಾಕ್ ಆಗದಾಗೆ ಅವಾಯ್ಡ್ ಮಾಡ್ತಾರೆ. ಸೊ ಡೇಟಾ ಮತ್ತೆ ಏನು ಸರ್ವರ್ ಇರ್ಬೋದು, ಸಿಸ್ಟಮ್ ಇರ್ಬೋದು, ಸೆಕ್ಯೂರ್ ಆಗಿ ಇರುವ ಹಾಗೆ ನೋಡ್ಕೊಳ್ಳುವಂಥದ್ದು ಆಗಿರುತ್ತೆ. ಸೊ ಇವರು ಮೇಜರ್ ಜಾಬ್ ರೋಲ್ಸ್ಗಳು ನೋಡೋದಾದ್ರೆ ಸೊ ಯಾವುದೇ ಒಂದು ಥ್ರೆಟ್ ಆಗದಾಗೆ ಅವಾಯ್ಡ್ ಮಾಡುವಂಥದ್ದು, ಏನಾದರೂ ಸಸ್ಪಿಷಿಯಸ್ ಆಕ್ಟಿವಿಟೀಸ್ ಆಗ್ತಾ ಇದ್ರೆ ಅದನ್ನ ಮಾನಿಟರ್ ಮಾಡುವಂಥದ್ದು, ರಿಪೋರ್ಟ್ ಮಾಡುವಂಥದ್ದು. ಸೊ ಸೆಕ್ಯೂರಿಟಿ ಬ್ರೀಚ್ ಆದಾಗ ಅದನ್ನ ಅನಲೈಸ್ ಮಾಡುವಂಥದ್ದು, ಆಮೇಲೆ ಕೆಲವೊಂದು ಸೆಕ್ಯೂರಿಟಿ ಟೂಲ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು, ಫೈರ್ ವಾಲ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು, ಪೆನೆಟ್ರೇಟಿಂಗ್ ಟೆಸ್ಟಿಂಗ್ ಅನ್ನು ಮಾಡುವಂಥದ್ದು, ಎಥಿಕಲ್ ಆಗಿ ಹ್ಯಾಕ್ ಮಾಡುವಂಥದ್ದು. ಕಂಪನೀಸ್ಗಳು ಅವರೇ ಪರ್ಪಸ್ಲಿ ಹ್ಯಾಕಿಂಗ್ ಅನ್ನು ಮಾಡ್ತಾರೆ, ಸೊ ಇದು ಟೆಸ್ಟಿಂಗ್ ಮಾಡಲಿಕ್ಕೆ. ಸೊ ಟ್ರೈನ್ ಸ್ಟಾಫ್ ಅನ್ನು ಸೈಬರ್ ಸೆಕ್ಯೂರಿಟಿ ಪ್ರಾಕ್ಟೀಸಸ್ ರಿಲೇಟೆಡ್ ಟ್ರೈನಿಂಗ್ ಅನ್ನು ಮಾಡುವಂಥದ್ದು. ಸೊ ಮೇಜರ್ ಜಾಬ್ ರೋಲ್ಸ್ಗಳು ನೋಡೋದಾದ್ರೆ ಸೈಬರ್ ಸೆಕ್ಯೂರಿಟಿ ಅನಲಿಸ್ಟ್, SOC ಅನಲಿಸ್ಟ್, ಎಥಿಕಲ್ ಹ್ಯಾಕಿಂಗ್ ಸಪೋರ್ಟ್ ರೋಲ್ ಇದಕ್ಕೆ ಅಪ್ಲೈ ಮಾಡ್ಬೋದು. ಸೈಬರ್ ಸೆಕ್ಯೂರಿಟಿ ಅನಲಿಸ್ಟ್ನ ಮೇಜರ್ ಸ್ಕಿಲ್ಸ್ಗಳು ಏನೆಲ್ಲ ಸ್ಕಿಲ್ಸ್ಗಳು ಕಲಿಬೇಕು? ಮೇಜರ್ ಆಗಿ ನೆಟ್ವರ್ಕಿಂಗ್ ಕಲಿಬೇಕು, ಫೈರ್ ವಾಲ್ಸ್ ನಾಲೆಜ್ ಇರಬೇಕು, SIEM ಟೂಲ್ಸ್ ಲೈಕ್ ಸ್ಪ್ಲಂಕ್ ಮತ್ತೆ ಥ್ರೆಟ್ ಅನಲಿಸ್ಟ್ ಈ ಸ್ಕಿಲ್ಸ್ ಇರಬೇಕು. ಮತ್ತು ಕೆಲವೊಂದು ಸರ್ಟಿಫಿಕೇಶನ್ಸ್ಗಳು ಮಾಡಿದರೆ ಒಳ್ಳೆಯದು. ಕಾಂಪ್ಟಿಯಾ ಸೆಕ್ಯೂರಿಟಿ ಪ್ಲಸ್ ಈ ರೀತಿ ಸರ್ಟಿಫಿಕೇಶನ್ ಅನ್ನು ಮಾಡುವಂಥದ್ದು. ಸೊ ಸ್ಯಾಲ್ರಿ ಪ್ಯಾಕೇಜ್ ಬಂದ್ಬಿಟ್ಟು ಒಬ್ಬ ಫ್ರೆಷರ್ಗೆ ಅರೌಂಡ್ 6 lakh ಈ ರೀತಿ ರೇಂಜ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಬೇಸಿಸ್ ಅಲ್ಲಿ ಇಟ್ ಮೇ ಗೋ ಅಪ್ ಟು 30 lakhs ಈವನ್ ಇನ್ ಇಂಡಿಯಾ. ಅದೇ ನೀವು US ಅಲ್ಲಿ ನೋಡೋದಾದ್ರೆ ಸ್ಯಾಲ್ರಿ ಪ್ಯಾಕೇಜ್ ಬಂದ್ಬಿಟ್ಟು $90,000 ಇಂದ ಹಿಡಿದು $1,60,000 ಈ ರೀತಿ ರೇಂಜ್ ಆಗುತ್ತೆ. ನೆಕ್ಸ್ಟ್ ನಾನ್ ಕೋಡಿಂಗ್ IT ಅಪರ್ಚುನಿಟಿ ಬಂದ್ಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್ ಸ್ಪೆಷಲಿಸ್ಟ್. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಇವಾಗ ಯಾವುದೊಂದು ಆರ್ಗನೈಸೇಷನ್ ಇರ್ಬೋದು, ಸೊ ಅವ್ರಿಗೆ ಅವರೊಂದು ಆನ್ಲೈನ್ ಪ್ರೆಸೆನ್ಸ್ ಬೇಕೇ ಆಗುತ್ತೆ. ಸೊ ಪ್ರಾಡಕ್ಟ್ನ ಒಂದು ಮಾರ್ಕೆಟಿಂಗ್ ಇಂದ ಹಿಡಿದು ಕಸ್ಟಮರ್ ಲೀಡ್ ಜನರೇಷನ್ ತನಕ ಮತ್ತೆ ಕಸ್ಟಮರ್ ಫೀಡ್ಬ್ಯಾಕ್ ಅನ್ನು ಕಲೆಕ್ಟ್ ಮಾಡಲಿಕ್ಕೆ ಇದೆಲ್ಲದಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಬೇಕಿರುತ್ತೆ. ಸೊ ಇವಾಗ ದೊಡ್ಡ ಕಂಪನಿಗೆ ಅಂತಲ್ಲ, ಇವನ್ ಸಣ್ಣ ಪುಟ್ಟ ಆರ್ಗನೈಸೇಷನ್ಗೂ ಅವರ ಒಂದು ಬಿಸ್ನೆಸ್ ಅನ್ನು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರಮೋಟ್ ಮಾಡಲೇಬೇಕಾಗುತ್ತೆ. ಸೊ ಡಿಜಿಟಲ್ ಮಾರ್ಕೆಟಿಂಗ್
ಒನ್ ಆಫ್ ದ ಹೈ ಡಿಮ್ಯಾಂಡ್ ಕ್ಯಾರಿಯರ್ ಅಪರ್ಚುನಿಟಿ ಆಗುತ್ತೆ. ಬರುವಂಥ ದಿನಗಳಲ್ಲೂ ಇದರ ಒಂದು ಬೇಡಿಕೆ ಇಂಪ್ರೂವ್ ಆಗ್ತಾನೆ ಹೋಗುತ್ತೆ. ಸೊ ಮೇಜರ್ ಜಾಬ್ ರೋಲ್ಗಳ ಬಗ್ಗೆ ನೋಡೋದಾದ್ರೆ ಮೆಟಾ ಆ್ಯಡ್ ಅನ್ನು ಸೆಟಪ್ ಮಾಡೋದು, ಗೂಗಲ್ ಆ್ಯಡ್ಸ್ ಅನ್ನು ರನ್ ಮಾಡುವಂಥದ್ದು, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಕಂಟೆಂಟ್ ರೈಟಿಂಗ್, ಸೊ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಇರ್ಬೋದು, SEO. ಸೊ ಯಾವುದೇ ಒಂದು ಬಿಸ್ನೆಸ್ ಅನ್ನ ವೆಬ್ಸೈಟ್ ಇರ್ಬೋದು, ಅಪ್ಲಿಕೇಶನ್ ಇರ್ಬೋದು, ಆರ್ಎಲ್ಸ್ ಬಿಸ್ನೆಸ್ನ ಸರ್ಚಲ್ಲಿ ಟಾಪಲ್ಲಿ ಬರುವ ಹಾಗೆ ಮಾಡುವಂಥದ್ದು, ದಟ್ ಈಸ್ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಆಮೇಲೆ ಲೀಡ್ಸ್ ಅನ್ನು ಜನರೇಟ್ ಮಾಡುವಂಥದ್ದು, ಆರ್ಗ್ಯಾನಿಕ್ ಆಗಿರ್ಬೋದು, ಇನ್ಆರ್ಗ್ಯಾನಿಕ್ ಆಗಿರ್ಬೋದು, ಬೇರೆ ಬೇರೆ ಮೆಥಡ್ಸ್ ಇಂದ ಲೀಡ್ಸ್ ಅನ್ನು ಜನರೇಟ್ ಮಾಡುವಂಥದ್ದು, ಆಮೇಲೆ ಅದನ್ನು ಕನ್ವರ್ಷನ್ ಅನ್ನು ಮಾಡುವಂಥದ್ದು. ಇದೆಲ್ಲ ಮೇಜರ್ ಜಾಬ್ ರೋಲ್ಸ್ ಆಗಿರುತ್ತೆ. ಸೊ ನಾನು ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಈ ಒಂದು ಚಾನಲ್ ಅಲ್ಲಿ ತುಂಬಾ ವಿಡಿಯೋಸ್ಗಳನ್ನ ಮಾಡಿದ್ದೇವೆ. ರೋಡ್ ಮ್ಯಾಪ್ ಇರ್ಬೋದು, ಡೀಟೇಲ್ಸ್ ಇರ್ಬೋದು, ಅದರ ಬಗ್ಗೆ ವಿಡಿಯೋಸ್ಗಳನ್ನ ನಾನು ಆಲ್ರೆಡಿ ಮಾಡಿದ್ದೇನೆ. ಪ್ಲೀಸ್ ಆ ವಿಡಿಯೋಸ್ಗಳನ್ನ ನೋಡಿ. ಸೊ ಮೇಜರ್ ಜಾಬ್ ರೋಲ್ಸ್ಗಳನ್ನ ನೋಡೋದಾದ್ರೆ SEO ಸ್ಪೆಷಲಿಸ್ಟ್, ಸೋಷಿಯಲ್ ಮೀಡಿಯಾ ಮ್ಯಾನೇಜರ್, ಪರ್ಫಾರ್ಮೆನ್ಸ್ ಮಾರ್ಕೆಟರ್, ಈ ರೀತಿ ಜಾಬ್ ರೋಲ್ಸ್ಗಳಿಗೆ ನೀವು ಅಪ್ಲೈ ಮಾಡ್ಬೋದು. ಏನಾರ ಸ್ಕಿಲ್ಸ್ಗಳು ಕಲಿಬೇಕು. ಸೊ ಒಬ್ಬ ಡಿಜಿಟಲ್ ಮಾರ್ಕೆಟರ್ಗೆ ಮೇಜರ್ ಸ್ಕಿಲ್ಸ್ ಬಂದ್ಬಿಟ್ಟು SEO, ಟಾಪ್ ಸ್ಕಿಲ್ ಬಂದ್ಬಿಟ್ಟು SEO. ಅದ್ರ ಜೊತೆ ಮೆಟಾ ಆ್ಯಡ್ ಅನ್ನು ಸೆಟಪ್ ಮಾಡೋದು, ಗೂಗಲ್ ಆ್ಯಡ್ಸ್ ಅನ್ನು ಸೆಟಪ್ ಮಾಡೋದು, ಗೂಗಲ್ ಅನಾಲಿಟಿಕ್ಸ್, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಕಂಟೆಂಟ್ ರೈಟಿಂಗ್, ಓಕೆ. ಸೊ ಸ್ಟ್ರಾಟಜಿ ಪ್ಲಾನಿಂಗ್ ಇದೆಲ್ಲ ಗೊತ್ತಿರಬೇಕು. ಸೊ ಸ್ಯಾಲ್ರಿ ಪ್ಯಾಕೇಜ್ ಬಗ್ಗೆ ನೋಡೋದಾದ್ರೆ ಒಬ್ಬ ಫ್ರೆಷರ್ಗೆ ಇಂಡಿಯಾದಲ್ಲಿ ಅರೌಂಡ್ 3 to 5 lakh ಈ ರೀತಿ ಸ್ಯಾಲ್ರಿ ಪ್ಯಾಕೇಜ್ ಇದೆ. ಸೊ ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಅಪ್ ಟು 25 lakhs per annum ಈ ರೀತಿ ರೇಂಜ್ ಆಗುತ್ತೆ. ಸೊ US ಅಲ್ಲಿ ಸ್ಯಾಲ್ರಿ ಪ್ಯಾಕೇಜ್ ಬಂದ್ಬಿಟ್ಟು 55,000 ಇಂದ $1,20,000 ಈ ರೀತಿ ರೇಂಜ್ ಆಗುತ್ತೆ. ನೆಕ್ಸ್ಟ್ ಕ್ಯಾರಿಯರ್ ಅಪರ್ಚುನಿಟಿ ಬಂದ್ಬಿಟ್ಟು ERP ಆರ್ ಎಲ್ಸ್ SAP ಫಂಕ್ಷನಲ್ ಕನ್ಸಲ್ಟೆಂಟ್. ಸೊ ಇವಾಗ ಯಾವುದೋ ಒಂದು ಕಂಪನಿ ಇರ್ಬೋದು, MNC ಇರ್ಬೋದು, ಮಲ್ಟಿ ನ್ಯಾಷನಲ್ ಕಂಪನಿ ಇರ್ಬೋದು, ಇಲ್ಲ ದೊಡ್ಡ ಆರ್ಗನೈಸೇಷನ್ ಇರ್ಬೋದು, ಅವರ ಒಂದು ಪ್ರೊಸೆಸ್ನ ರನ್ ಮಾಡಲಿಕ್ಕೆ ERP ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ತಾರೆ. ಸೊ ಯಾವುದೊಂದು ಕಂಪನಿಗೆ ಅವ್ರಿಗೆ ಹೇಗೆ ಬೇಕು ಹಾಗೆ ಅವರ ಪ್ರೊಸೆಸ್ ಅನ್ನು ಅರ್ಥ ಮಾಡಿಕೊಂಡು, ಅವರ ಒಂದು ರಿಕ್ವೈರ್ಮೆಂಟ್ನ ಅರ್ಥ ಮಾಡಿಕೊಂಡು, ಆ ಕಂಪನಿಗೆ ಹೇಗೆ ಬೇಕು ಹಾಗೆ ಒಂದು ERP ಅಪ್ಲಿಕೇಶನ್ನ ಇಂಪ್ಲಿಮೆಂಟ್ ಮಾಡುವವರು ERP ಫಂಕ್ಷನಲ್ ಕನ್ಸಲ್ಟೆಂಟ್ ಆಗಿರ್ತಾರೆ. ಬಟ್ ಇವಾಗ ಮೇಜರ್ 80% MNC ಕಂಪನಿ ಇರ್ಬೋದು, ಇಲ್ಲ IT ಕಂಪನೀಸ್ ಇರ್ಬೋದು, ಅವರೊಂದು ERP ಬಂದ್ಬಿಟ್ಟು SAP ಆಗಿರುತ್ತೆ. ಸೊ ಆದ್ರಿಂದ SAP ಫಂಕ್ಷನಲ್ ಕನ್ಸಲ್ಟೆಂಟ್ಗಳಿಗೆ ತುಂಬಾ ಡಿಮ್ಯಾಂಡ್ ಇದೆ. ಸೊ SAP ಅಲ್ಲಿ ಬೇರೆ ಯಾವುದೋ ಒಂದು ಕಂಪನಿಯಲ್ಲಿ ಇವಾಗ ತುಂಬಾ ರೀತಿ ಪ್ರಾಸೆಸ್ಗಳಿರುತ್ತೆ. HR ಇರುತ್ತೆ, ಪ್ರೊಡಕ್ಷನ್ ಇರುತ್ತೆ, ಮ್ಯಾನೇಜ್ಮೆಂಟ್ ಇರುತ್ತೆ, ಓಕೆ, ಸೇಲ್ಸ್, ಮಾರ್ಕೆಟಿಂಗ್, ಈ ರೀತಿ ಬೇರೆ ಬೇರೆ ಪ್ರೊಸೆಸ್ಗಳಿರುತ್ತೆ. ಸೊ SAP ಒಂದೇ ಅಪ್ಲಿಕೇಶನ್ ಅಲ್ಲಿ ಈ ಎಲ್ಲ ಪ್ರೊಸೆಸ್ಗೆ ಬೇಕಾಗಿರುವಂತ ಒಂದು ಮಾಡ್ಯೂಲ್ ಇರುತ್ತೆ. ಸೊ ಮೇಜರ್ ಹೈ ಡಿಮ್ಯಾಂಡ್ ಮಾಡ್ಯೂಲ್ಗಳು ಬಂದ್ಬಿಟ್ಟು SAP ಅಲ್ಲಿ FICO, ಮೆಟೀರಿಯಲ್ ಮ್ಯಾನೇಜ್ಮೆಂಟ್, ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್, ಪ್ರೊಡಕ್ಷನ್ ಪ್ಲಾನಿಂಗ್, HR ಆರ್ HCM, ಓಕೆ, ಈ ರೀತಿ ಬೇರೆ ಬೇರೆ SAP ಅಲ್ಲಿ ಮಾಡ್ಯೂಲ್ಸ್ಗಳಿದೆ. ಸೊ ಡಿಪೆಂಡಿಂಗ್ ಆನ್ ನಿಮ್ಮ ಬ್ಯಾಕ್ಗ್ರೌಂಡ್, ಸಪೋಸ್ ನೀವು ಅಕೌಂಟಿಂಗ್ ಬ್ಯಾಕ್ಗ್ರೌಂಡ್ ಇಂದ ಇದ್ದೀರಾ ಅಂತ ಆದ್ರೆ ನೀವು SAP ಅಲ್ಲಿ FICO ಈ ಒಂದು ಮಾಡ್ಯೂಲ್ ಕಲಿತು ನೀವು SAP ಫಂಕ್ಷನಲ್ ಕನ್ಸಲ್ಟೆಂಟ್ ಆಗಿ ಅಪ್ಲೈ ಮಾಡ್ಬೋದು. ಓಕೆ, ಅದೇ ನೀವು ಪ್ರೊಕ್ಯೂರ್ಮೆಂಟ್ ಈ ಸೆಕ್ಟರ್ ಇಂದ ಇದ್ದೀರಾ ಅಂತ ಆದ್ರೆ ನೀವು ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಆರ್ ಎಲ್ಸ್ ಸೇಲ್ಸ್ ಬ್ಯಾಕ್ಗ್ರೌಂಡ್ ಇಂದ ಇದ್ದೀರಂತ ಆದ್ರೆ SD, ಸೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್ ಈ ಮಾಡ್ಯೂಲ್ ಅನ್ನು ಮಾಡ್ಬೋದು. HR MBA ಬ್ಯಾಕ್ಗ್ರೌಂಡ್ ಇಂದ ಇದ್ದೀರಂತ ಆದ್ರೆ SAP ಅಲ್ಲಿ HR ಆರ್ HCM ಮಾಡ್ಯೂಲ್ ಕಲಿತು ನೀವು SAP ಫಂಕ್ಷನಲ್ ಕನ್ಸಲ್ಟೆಂಟ್ಗೆ ಅಪ್ಲೈ ಮಾಡಬಹುದು. ಸೊ ಮೇಜರ್ ಜಾಬ್ ರೋಲ್ಸ್ಗಳನ್ನ ನೋಡೋದಾದ್ರೆ, ಸೊ ಬಿಸ್ನೆಸ್ ಪ್ರಾಸೆಸ್, ಒಬ್ಬ SAP ಫಂಕ್ಷನಲ್ ಕನ್ಸಲ್ಟೆಂಟ್ನ ಮೇಜರ್ ಜಾಬ್ ರೋಲ್ಸ್ಗಳು. ಸೊ ಬಿಸ್ನೆಸ್ ಪ್ರೊಸೆಸ್ ಅನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು, ಕಂಪನಿಗೆ ಬೇಕಾದಾಗ ERP ಅಪ್ಲಿಕೇಶನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು, ಕೇಸ್ ಸ್ಟಡೀಸ್, ಟೆಸ್ಟ್ ಕೇಸಸ್ನ ಪ್ರಿಪೇರ್ ಮಾಡುವಂಥದ್ದು, ಡಾಕ್ಯುಮೆಂಟೇಶನ್ ಅನ್ನು ಮಾಡುವಂಥದ್ದು, ಸೊ ಆ ಕಂಪನಿಯ ಯೂಸರ್ಗಳಿಗೆ ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡುವಂಥದ್ದು, ಓಕೆ. ಸೊ ಟೆಕ್ನಿಕಲ್ ಟೀಮ್ ಜೊತೆ ಮತ್ತೆ ಕ್ಲೈಂಟ್ ಜೊತೆ ಕೋಆರ್ಡಿನೇಟ್ ಆಗಿ ವರ್ಕ್ ಮಾಡುವಂಥದ್ದು. ಸೊ ಆ ಒಂದು ಅಪ್ಲಿಕೇಶನ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಕೋಆರ್ಡಿನೇಟ್ ಆಗಿ ವರ್ಕ್ ಮಾಡುವಂಥದ್ದು. ಸೊ ಮೇಜರ್ ಜಾಬ್ ರೋಲ್ಸ್ ನಾನು ಅವಾಗನೇ ಹೇಳಿದಾಗ SAP ಅಲ್ಲಿ FICO ಇದೆ, FICO ಆರ್ ಎಲ್ಸ್ MM ಆರ್ ಎಲ್ಸ್ SD ಫಂಕ್ಷನಲ್ ಕನ್ಸಲ್ಟೆಂಟ್, ಈ ರೀತಿ ಮೋರ್ ದೆನ್ 40 ಮಾಡ್ಯೂಲ್ಸ್ಗಳಿದೆ. ಮೋರ್ ದೆನ್ SAP ಫಂಕ್ಷನಲ್ ಕನ್ಸಲ್ಟೆಂಟ್ ಮಾಡ್ಯೂಲ್ಗೆ ನೀವು ಅಪ್ಲೈ ಮಾಡ್ಬೋದು. ERP ಫಂಕ್ಷನಲ್ ಕನ್ಸಲ್ಟೆಂಟ್ ಈ ಪೊಸಿಷನ್ಗೆ ಅಪ್ಲೈ ಮಾಡ್ಬೋದು. ಪವರ್ ಯೂಸರ್, ಫ್ರೆಷರ್ ಆಗಿದ್ರೆ ನೀವು ಎಂಡ್ ಯೂಸರ್ ರೋಲ್ಗೆ ಅಪ್ಲೈ ಮಾಡ್ಬೋದು. ಸೊ ಅಗೇನ್ SAP ರಿಲೇಟೆಡ್ ಈ ಒಂದು ಚಾನಲ್ ಅಲ್ಲಿ ತುಂಬಾ ವಿಡಿಯೋಸ್ಗಳಿದೆ. ಇವನ್ ಡೀಟೇಲ್ ಆಗಿ ಮಾಡ್ಯೂಲ್ಸ್ ಮೇಲೂ ನಾನು ವಿಡಿಯೋಸ್ಗಳನ್ನ ಮಾಡಿದ್ದೇನೆ. ಪ್ಲೀಸ್ ಆ ವಿಡಿಯೋಸ್ಗಳನ್ನ ರೆಫರ್ ಮಾಡಿ. ಸೊ ಮೇಜರ್ ಸ್ಕಿಲ್ಸ್ಗಳು ಏನು? ಸೊ
ಡೆಫಿನೆಟ್ ಆಗಿ ನೀವು ಯಾವ ಬ್ಯಾಕ್ಗ್ರೌಂಡ್ ಇದ್ದೀರಾ ಆ ಒಂದು ಮಾಡೆಲ್ನ ಒಂದು ಡೆಪ್ತ್ ನಾಲೆಜ್ ನಿಮಗೆ ಇರಬೇಕಾಗತ್ತೆ. ಯಾಕಂದ್ರೆ ನೀವು ಇಲ್ಲಿ ಕಂಪನಿಗೆ ಅವರ ರಿಕ್ವೈರ್ಮೆಂಟ್ ಅಕಾರ್ಡಿಂಗ್ SAP ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತೀರಾ. ಸರ್ವಿಸ್ ಅನ್ನು ಪ್ರೊವೈಡ್ ಮಾಡೋದ್ರಿಂದ ನಿಮಗೆ ಆ ಒಂದು ಪ್ರೊಸೆಸ್ನ ನಾಲೆಜ್ ನಿಮಗೆ ಬೇಕಾಗತ್ತೆ. ಬಿಸ್ನೆಸ್ ಪ್ರೊಸೆಸ್ನ ನಾಲೆಜ್ ಬೇಕು. ಆಮೇಲೆ ಡಾಕ್ಯುಮೆಂಟೇಶನ್ ಮತ್ತು ಟೆಸ್ಟಿಂಗ್ ಅನ್ನು ಮಾಡಲಿಕ್ಕೆ ಗೊತ್ತಿರಬೇಕು. ಸೊ ಸ್ಯಾಲ್ರಿ ಪ್ಯಾಕೇಜ್ ಯಾವ ರೀತಿ ಇರುತ್ತೆ? ಒಬ್ಬ ಫ್ರೆಷರ್ಗೆ ಕರೆಂಟ್ಲಿ 6 to 8 lakh per annum ಈ ರೀತಿ ಸ್ಯಾಲ್ರಿ ಇದೆ ಇಂಡಿಯಾದಲ್ಲಿ. ಇಟ್ ಮೇ ಗೋ ಅಪ್ ಟು 40 lakh per annum. US ಅಲ್ಲಿ ಬಂದ್ಬಿಟ್ಟು 1 lakh ಇಂದ 1,70,000 $, ಈ ರೀತಿ ಸ್ಯಾಲ್ರಿ ಪ್ಯಾಕೇಜ್ ಇರುತ್ತೆ. ನೆಕ್ಸ್ಟ್ ಹೈ ಡಿಮ್ಯಾಂಡ್ ನಾನ್ ಕೋಡಿಂಗ್ IT ಕ್ಯಾರಿಯರ್ ಅಪರ್ಚುನಿಟಿ ಬಂದ್ಬಿಟ್ಟು ಕ್ಲೌಡ್ ಅಡ್ಮಿನಿಸ್ಟ್ರೇಟರ್. ಇವಾಗ ಯಾವುದೇ ಒಂದು ಆರ್ಗನೈಸೇಷನ್ ಇರ್ಬೋದು, ಅವರ ಒಂದು ಡೇಟಾವನ್ನ ಇನ್ ಪ್ರಿಮೈಸ್ ಅಂದರೆ ಆಫ್ಲೈನ್ ಸ್ಟೋರೇಜ್ ಮಾಡೋ ಬದಲು ಅವರು ಕ್ಲೌಡ್ ಅಲ್ಲಿ ಸ್ಟೋರೇಜ್ ಮಾಡ್ತಾರೆ. ಯಾಕಂದ್ರೆ ಇದು ಈಸಿಯಾಗಿ ಆಕ್ಸೆಸಬಲ್ ಆಗಿರುತ್ತೆ ಮತ್ತೆ ಹೈಲಿ ಪ್ರೊಟೆಕ್ಟೆಡ್. ಸೊ ಆದ್ರಿಂದ ಕಂಪನೀಸ್ಗಳು ಅವರ ಒಂದು ಡೇಟಾವನ್ನು ಕ್ಲೌಡ್ ಅಲ್ಲಿ ಸ್ಟೋರೇಜ್ ಮಾಡ್ತಾರೆ. ಸೊ ಎಕ್ಸಾಂಪಲ್ಗೆ ಇವಾಗ ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ನೀವು ನೋಡ್ಬೋದು ಅಲ್ಲಿ ತುಂಬಾ ಡೇಟಾ ಜನರೇಟ್ ಆಗುತ್ತೆ. ಸೊ ಬ್ಯಾಕ್ ಎಂಡ್ ಅಲ್ಲಿ ನೀವು ತುಂಬಾ ಇಮೇಜಸ್ಗಳನ್ನ ಆ ಒಂದು ಅಪ್ಲಿಕೇಶನ್ ಹೋಲ್ಡ್ ಮಾಡುತ್ತೆ. ಪ್ರಾಡಕ್ಟ್ಸ್ ಇರ್ಬೋದು, ಇಮೇಜಸ್ನ ಹೋಲ್ಡ್ ಮಾಡುತ್ತೆ. ಅಲ್ಲಿ ತುಂಬಾ ರೀತಿ ಟ್ರಾನ್ಸಾಕ್ಷನ್ ನಡೀತಾ ಇರುತ್ತೆ, ತುಂಬಾ ಜನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇದೆಲ್ಲವನ್ನು ಸ್ಟೋರ್ ಮಾಡಲಿಕ್ಕೆ ಕ್ಲೌಡ್ ನ ಯೂಸ್ ಮಾಡ್ತಾರೆ. ಸೊ ಕ್ಲೌಡ್ ಅಡ್ಮಿನಿಸ್ಟ್ರೇಟರ್ಗೆ ಕರೆಂಟ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಸೊ ಮೇಜರ್ ಆಗಿ ಕ್ಲೌಡ್ ಅಡ್ಮಿನ್ ಮೇಜರ್ ಆಗಿ ಏನ್ ಮಾಡ್ತಾರೆ, ಯಾವುದೇ ಒಂದು ಅಪ್ಲಿಕೇಶನ್ನ ಪ್ಲಾಟ್ಫಾರ್ಮ್ನ ಕ್ಲೌಡ್ ಅಲ್ಲಿ ಮ್ಯಾನೇಜ್ ಮಾಡುವವರು ಆಗಿರ್ತಾರೆ. ಸೊ ಇವ್ರ ಮೇಜರ್ ಕ್ಲೌಡ್ ಪ್ಲಾಟ್ಫಾರ್ಮ್ಗಳು ಬಂದ್ಬಿಟ್ಟು AWS, Azure, ಗೂಗಲ್ ಕ್ಲೌಡ್ ಆಗಿರುತ್ತೆ. ಸೊ ಕ್ಲೌಡ್ ಅಡ್ಮಿನಿಸ್ಟ್ರೇಟರ್ ನ ಮೇಜರ್ ಜಾಬ್ ರೂಲ್ಸ್ಗಳು ಏನು? ಸೊ ಯಾವುದೇ ಒಂದು ಅಪ್ಲಿಕೇಶನ್ ಆರ್ಎಲ್ಸ್ ಸರ್ವರ್ನ ಕ್ಲೌಡ್ ಅಲ್ಲಿ ಮೇಂಟೈನ್ ಮಾಡುವಂಥದ್ದು, ಆಕ್ಟಿವಿಟೀಸ್ ನ ಮಾನಿಟರ್ ಮಾಡುವಂಥದ್ದು, ಮತ್ತೆ ಕಾಸ್ಟ್ ಎಫೆಕ್ಟಿವ್ ಆಗಿ ಮೇಂಟೈನ್ ಮಾಡುವಂಥದ್ದು, ಬ್ಯಾಕಪ್ ಅನ್ನು ಇಡುವಂಥದ್ದು, ಸೆಕ್ಯೂರಿಟಿ ನ ಹ್ಯಾಂಡಲ್ ಮಾಡುವಂಥದ್ದು, ಯೂಸರ್ ಆಕ್ಸೆಸ್ ಅನ್ನು ಮೇಂಟೈನ್ ಮಾಡುವಂಥದ್ದು. ಸೊ ಯಾವುದೇ ರೀತಿ ಟೆಕ್ನಿಕಲ್ ಇಶ್ಯೂಸ್ ಬಂದ್ರೆ ಅದನ್ನ ಸಾಲ್ವ್ ಮಾಡೋದು, ಯಾವುದೇ ಒಂದು ಅಪ್ಲಿಕೇಶನ್ ನ ಸ್ಕೇಲಿಂಗ್ ಅನ್ನು ಮಾಡುವಂಥದ್ದು, ಆಮೇಲೆ ಸಪೋರ್ಟ್ ಅನ್ನು ಪ್ರೊವೈಡ್ ಮಾಡುವಂಥದ್ದು ಆಗಿರುತ್ತೆ. ಸೊ ಮೇಜರ್ ಡೆಸಿಗ್ನೇಷನ್ ನೋಡಿದ್ರೆ ಕ್ಲೌಡ್ ಅಡ್ಮಿನಿಸ್ಟ್ರೇಟರ್, ಕ್ಲೌಡ್ ಸಪೋರ್ಟ್ ಇಂಜಿನಿಯರ್, ಡೆವಾಪ್ಸ್ ಸಪೋರ್ಟ್, ಇದು ಅಗೇನ್ ಇದರಲ್ಲೂ ನಾನ್ ಕೋಡಿಂಗ್ ರೋಲ್ಸ್ಗಳು ಇದೆ. ಆಮೇಲೆ ಏನೆಲ್ಲ ಸ್ಕಿಲ್ಸ್ಗಳು ಕಲಿಬೇಕು? ಸೊ ಕ್ಲೌಡ್ ಪ್ಲಾಟ್ಫಾರ್ಮ್ ನ ಬೇಸಿಕ್ಸ್ ನಿಮಗೆ ಗೊತ್ತಿರಬೇಕು. ಸೊ ಅಜ್ಯೂರ್ ಆರ್ಎಲ್ಸ್ AWS ಇಲ್ಲ ಗೂಗಲ್ ಕ್ಲೌಡ್ ಇದರ ಒಂದು ಸರ್ಟಿಫಿಕೇಶನ್ ಮಾಡಿರಬೇಕು. ನೆಟ್ವರ್ಕಿಂಗ್ ಮತ್ತೆ ಲಿನಕ್ಸ್ ನ ಫಂಡಮೆಂಟಲ್ಸ್ಗಳು ಗೊತ್ತಿರಬೇಕು. ಸೊ ಸ್ಯಾಲರಿ ರೇಂಜ್ ಯಾವ ರೀತಿ ಇರುತ್ತೆ? ಇಂಡಿಯಾದಲ್ಲಿ ಸ್ಯಾಲರಿ ರೇಂಜ್ ಬಂದ್ಬಿಟ್ಟು ಅರೌಂಡ್ 8 lakhs ಇಂದ 35 lakh ಈ ರೀತಿ ಪರ್ ಆನಮ್ ರೇಂಜ್ ಆಗುತ್ತೆ. US ಅಲ್ಲಿ ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು ಅರೌಂಡ್ 95,000 ಇಂದ ಹಿಡಿದು 1,60,000 $, ಅಲ್ಲಿ ಆನ್ಯುವಲಿ ಪೇ ಮಾಡ್ತಾರೆ. ನೆಕ್ಸ್ಟ್ ಕ್ಯಾರಿಯರ್ ಅಪರ್ಚುನಿಟಿ ಬಂದ್ಬಿಟ್ಟು ಪ್ರಾಜೆಕ್ಟ್ ಮ್ಯಾನೇಜರ್ ಆರ್ ಎಲ್ಸ್ ಸ್ಕ್ರಮ್ ಮಾಸ್ಟರ್ ಅಂತ. ಸೊ ಯಾವುದೇ ಒಂದು ಕಂಪನಿಯಲ್ಲಿ ಯಾವುದೇ ಒಂದು ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಆಗ್ಬೇಕಂತ ಆದ್ರೆ ಬೇಕಾಗುವಂತ ರಿಸೋರ್ಸ್ ಅನ್ನ ಮೇಂಟೈನ್ ಮಾಡುವಂತದ್ದು, ಸೊ ಎಕ್ಸಿಕ್ಯೂಷನ್ ಟೀಮ್ ಅನ್ನ ಹ್ಯಾಂಡಲ್ ಮಾಡುವಂತದ್ದು, ಸೊ ಡೆವಲಪರ್ ಜೊತೆ ಕೋಆರ್ಡಿನೇಟ್ ಮಾಡಿ ಆ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಸ್ಮೂತ್ ಆಗಿ ಟೈಮ್ಲಿ ಎಕ್ಸಿಕ್ಯೂಟ್ ಆಗುವಾಗೆ ನೋಡ್ಕೊಳ್ಳುವವರು ಪ್ರಾಜೆಕ್ಟ್ ಮ್ಯಾನೇಜರ್ ಆರ್ ಎಲ್ಸ್ ಸ್ಕ್ರಮ್ ಮಾಸ್ಟರ್ ಆಗಿರ್ತಾರೆ. ಸೊ ಇದರಲ್ಲಿ ತುಂಬಾ ಮೇಜರ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಬಂದ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಟೈಮ್ ಒಳಗಡೆ ಪ್ರಾಜೆಕ್ಟ್ ಮುಗಿಬೇಕು. ಆಮೇಲೆ ಏನು ಬಜೆಟ್ ಸೆಟ್ ಮಾಡಿರ್ತಾರೆ ಆ ಬಜೆಟ್ ಅಲ್ಲಿ ಮುಗಿಯುವ ಹಾಗೆ ನೋಡ್ಕೊಳ್ಳುವಂಥದ್ದು ಇದು ಪ್ರಾಜೆಕ್ಟ್ ಮ್ಯಾನೇಜರ್ನ ಒಂದು ಜಾಬ್ ರೋಲ್ ಆಗಿರುತ್ತೆ. ಸೊ ಮೇಜರ್ ಜಾಬ್ ರೋಲ್ಸ್ಗಳ ಬಗ್ಗೆ ನೋಡೋದಾದ್ರೆ, ಸೊ ಯಾವುದೊಂದು ಪ್ರಾಜೆಕ್ಟ್ ಯಾವ ರೀತಿ ಪ್ಲಾನ್ ಆಗಿದೆ ಆ ರೀತಿ ಪ್ಲಾನ್ ಅಲ್ಲಿ ಸ್ಮೂತ್ ಆಗಿ ಎಕ್ಸಿಕ್ಯೂಟ್ ಆಗುವಂಥದ್ದು, ಮತ್ತೆ ರಿಸೋರ್ಸಸ್ಗಳನ್ನ ಅಲಾಟ್ ಮಾಡುವಂಥದ್ದು, ಟೈಮ್ಲಿ ಅದು ಕಂಪ್ಲೀಟ್ ಆಗುವಾಗೆ ನೋಡ್ಕೊಳ್ಳುವಂಥದ್ದು, ಡೈಲಿ ಬೇಸಿಸ್ ಅಲ್ಲಿ ಸ್ಟ್ಯಾಂಡ್ ಅಪ್ಸ್ ನ ಮಾಡೋದು, ಮತ್ತೆ ಪ್ರೊಸೆಸ್ ಮಾನಿಟರ್ ಅನ್ನು ಮಾಡುವಂಥದ್ದು, ಟೀಮ್ ಅಲ್ಲಿ ಏನಾದ್ರು ಬ್ಲಾಕ್ಸ್ ಇದ್ರೆ ಅದನ್ನ ರಿಮೂವ್ ಮಾಡೋದು, ಡಿಲೇನ ಅವಾಯ್ಡ್ ಮಾಡುವಂಥದ್ದು, ಸೊ ಕ್ಲೈಂಟ್ ಜೊತೆ ಕಮ್ಯುನಿಕೇಶನ್ ಅನ್ನು ಮಾಡುವಂಥದ್ದು, ಸೊ ಮ್ಯಾನೇಜ್ಮೆಂಟ್ಗೆ ರಿಪೋರ್ಟ್ ಅನ್ನು ಮೇಂಟೈನ್ ಮಾಡುವಂಥದ್ದು. ಸೊ ಮೇಜರ್ ಜಾಬ್ ರೋಲ್ಸ್ಗಳು ಏನು? ಡೆಸಿಗ್ನೇಷನ್ಸ್ಗಳು ಪ್ರಾಜೆಕ್ಟ್ ಮ್ಯಾನೇಜರ್, ಸ್ಕ್ರಮ್ ಮಾಸ್ಟರ್, ಮತ್ತೆ ಅಜೈಲ್ ಕೋಚ್. ಸೊ ಏನೆಲ್ಲ ಮೇಜರ್ ಸ್ಕಿಲ್ಸ್ಗಳು ಕಲಿಬೇಕು? ಸೊ ಡೆಫಿನೆಟ್ಲಿ ಇಲ್ಲಿ ನಿಮಗೆ ಕಮ್ಯುನಿಕೇಶನ್ ಸ್ಕಿಲ್, ಸಾಫ್ಟ್ ಸ್ಕಿಲ್, ಆಮೇಲೆ ಲೀಡರ್ಶಿಪ್ ಕ್ವಾಲಿಟಿ ಬೇಕಾಗುತ್ತೆ. ಯಾಕಂದ್ರೆ ನೀವು ಇಲ್ಲಿ ಕೆಲಸ ಮಾಡಿಸ್ತಾ ಇರ್ತೀರಾ, ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಆಗುವಾಗೆ ಟೈಮ್ಲಿ ಬೇಸಿಸ್ ಅಲ್ಲಿ ಇನ್ ಕಂಟ್ರೋಲ್, ಇನ್ ಬಜೆಟ್ ಅಲ್ಲಿ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಆಗಬೇಕು. ಸೊ ಅದರಿಂದ ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು, ಪ್ರಾಬ್ಲಮ್ಸ್ ಸಾಲ್ವಿಂಗ್ ಸ್ಕಿಲ್, ಕಮ್ಯುನಿಕೇಶನ್ ಸ್ಕಿಲ್ ಒಳ್ಳೆದಾಗಿ ಗೊತ್ತಿರಬೇಕು, ಪ್ರೆಸೆಂಟೇಷನ್ ಸ್ಕಿಲ್ ಗೊತ್ತಿರಬೇಕು, ಮತ್ತೆ ಪ್ರಾಜೆಕ್ಟ್ ಪ್ಲಾನಿಂಗ್ ಟೂಲ್ಸ್ಗಳಾಗಿರುವಂತಹ ಜೀರಾ ಇದು ಕಲ್ತ್ರೆ ಒಳ್ಳೇದು. ಸ್ಕ್ರಮ್ ಸರ್ಟಿಫಿಕೇಶನ್ ಆರ್ ಎಲ್ಸ್ PMP ಸರ್ಟಿಫಿಕೇಶನ್ ಮಾಡಿದ್ರೆ ಒಳ್ಳೇದು. ಸೊ ಸ್ಯಾಲ್ರಿ ರೇಂಜ್ ಬಂದ್ಬಿಟ್ಟು ಅರೌಂಡ್ ಇಂಡಿಯಾದಲ್ಲಿ
ಪ್ರಾಜೆಕ್ಟ್ ಮ್ಯಾನೇಜರ್ಗಳಿಗೆ ಒಳ್ಳೆದಾದ ಒಂದು ಸ್ಯಾಲ್ರಿ ಪ್ಯಾಕೇಜ್ ಇದೆ. 10 lakhs ಇಂದ 45 lakhs ಈ ರೀತಿ ಆನ್ಯುವಲಿ ಪೇ ಮಾಡ್ತಾರೆ. ಸೊ US ಅಲ್ಲಿ ಸ್ಯಾಲ್ರಿ ಪ್ಯಾಕೇಜ್ ಬಂದ್ಬಿಟ್ಟು $1,10,000 ಇಂದ ಹಿಡಿದು $1,80,000 ಆನ್ಯುವಲಿ ಪೇ ಮಾಡ್ತಾರೆ. ನೆಕ್ಸ್ಟ್ ಫೈನಲ್ ಆಗಿ ನಾನ್ ಕೋಡಿಂಗ್ IT ಕ್ಯಾರಿಯರ್ ಆಪರ್ಚುನಿಟಿ ಬಂದ್ಬಿಟ್ಟು ಸರ್ವಿಸ್ ನೌ ಆರ್ ಎಲ್ಸ್ ITSM ಸ್ಪೆಷಲಿಸ್ಟ್. ITSM ಸ್ಪೆಷಲಿಸ್ಟ್ ಮೇಜರ್ ಆಗಿ ಯಾವುದೇ ಒಂದು IT ಕಂಪನಿಯಲ್ಲಿ ಸರ್ವಿಸಸ್ ಆಟೋಮೇಟ್ ಆಗುವಾಗೆ ನೋಡ್ಕೊಳ್ತಾರೆ. ಸೊ ಇವರ ಒಂದು ಮೇಜರ್ ಜಾಬ್ ರೋಲ್ಸ್ಗಳು ಬಂದ್ಬಿಟ್ಟು ಸರ್ವಿಸ್ ನೌನ ಕಾನ್ಫಿಗರ್ ಮಾಡುವವರು, ಅಂದರೆ ಆ ಒಂದು ಕಂಪನಿಯ ಪ್ರೊಸೆಸ್ನ ಅಕಾರ್ಡಿಂಗ್ ವರ್ಕ್ ಫ್ಲೋ ಅನ್ನು ಮತ್ತೆ ಮಾಡ್ಯೂಲ್ನ ಅರ್ಥ ಮಾಡಿಕೊಂಡು ಸರ್ವಿಸ್ ನೌ ಅನ್ನು ಇಂಪ್ಲಿಮೆಂಟ್ ಮಾಡೋರಾಗಿರ್ತಾರೆ. ಸಪೋರ್ಟ್ IT ಹೆಲ್ಪ್ ಡೆಸ್ಕ್ ಆಪರೇಷನ್ ಅನ್ನು ಹ್ಯಾಂಡಲ್ ಮಾಡ್ತಾರೆ. ಇನ್ಸಿಡೆಂಟ್ ಟಿಕೆಟ್ಸ್ಗಳನ್ನ ಹ್ಯಾಂಡಲ್ ಮಾಡ್ತಾರೆ. IT ಸರ್ವಿಸಸ್ ಆಟೋಮೇಷನ್ ಅನ್ನು ಇಂಪ್ರೂವೈಸ್ ಮಾಡ್ತಾರೆ. ಸೊ ರಿಪೋರ್ಟ್ಸ್, ಡ್ಯಾಶ್ ಬೋರ್ಡ್ಸ್ ಮತ್ತೆ ಅನಾಲಿಟಿಕ್ಸ್ ಅನ್ನು ಕ್ರಿಯೇಟ್ ಮಾಡುವವರು ಆಗಿರ್ತಾರೆ. ಸೊ ಮೇಜರ್ ಜಾಬ್ ಡೆಸಿಗ್ನೇಷನ್ ಬಂದ್ಬಿಟ್ಟು ಸರ್ವಿಸ್ ನೌ ಅಡ್ಮಿನಿಸ್ಟ್ರೇಟರ್, ITSM ಅನಲಿಸ್ಟ್, IT ಸಪೋರ್ಟ್ ಸ್ಪೆಷಲಿಸ್ಟ್. ಸೊ ಮೇಜರ್ ಸ್ಕಿಲ್ಸ್ಗಳು ಬಂದ್ಬಿಟ್ಟು ITIL ಸರ್ವಿಸ್ ನೌ ಟೂಲ್ಸ್ನ ಕಲಿಯುವಂಥದ್ದು, ಟಿಕೆಟಿಂಗ್ ಸಿಸ್ಟಮ್ ಅನ್ನು ಕಲಿಯುವಂಥದ್ದು ಮತ್ತೆ ಒಳ್ಳೆದಾದ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಬೇಕಾಗತ್ತೆ. ಸೊ ಇವರ ಒಂದು ಸ್ಯಾಲ್ರಿ ಪ್ಯಾಕೇಜ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ಅರೌಂಡ್ 8 lakhs ಇಂದ ಹಿಡಿದು 38 lakhs ಈ ರೀತಿ ರೇಂಜ್ ಆಗುತ್ತೆ. ಸೊ US ಅಲ್ಲಿ ಬಂದ್ಬಿಟ್ಟು 85,000 ಇಂದ $1,50,000 ಈ ರೀತಿ ಪೇ ಮಾಡ್ತಾರೆ. ಸೊ ಇದು ಮೇಜರ್ ಆಗಿರುವಂತಹ ಕೆಲವು ಹೈ ಡಿಮ್ಯಾಂಡ್, ಹೈ ಪೇಯ್ಡ್ ನಾನ್ ಕೋಡಿಂಗ್ IT ಕ್ಯಾರಿಯರ್ ಆಪರ್ಚುನಿಟೀಸ್ ಆಗಿರುತ್ತೆ. ಓಕೆ, ಸೊ ಇದರ ಜೊತೆ ಸೊ ಬೋನಸ್ ಟಿಪ್ ಆಗಿ ಇನ್ನೂ ಕೆಲವು ಇದೆ. ಓಕೆ, ಸೊ ನಾನು ಈ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಮೆನ್ಷನ್ ಮಾಡಿಲ್ಲ, ಬಟ್ ಡೆಫಿನೆಟ್ ಆಗಿ ನೀವು ಇದನ್ನ ರಿಸರ್ಚ್ ಮಾಡಿ. ಸೊ ಅದು ಬಂದ್ಬಿಟ್ಟು QA ಟೆಸ್ಟರ್, ಟೆಕ್ನಿಕಲ್ ರೈಟರ್, ಗೇಮ್ ಡಿಸೈನರ್, AR or VR ಡಿಸೈನರ್ ಮತ್ತೆ SEO ಅನಲಿಸ್ಟ್. ಸೊ ಇದು ಸಹ ನೀವು ನೋಡ್ಬೋದು, ಸ್ವಲ್ಪ ರಿಸರ್ಚ್ ಮಾಡ್ಕೊಳ್ಳಿ. ಆರ್ಎಲ್ಸ್ ನಿಮಗೆ ಇನ್ನೂ ಡೀಟೇಲ್ ಆಗಿ ನಾನು ಯಾವುದೆಲ್ಲ ಡೀಟೇಲ್ಸ್ ಇವತ್ತು ಪ್ರೊವೈಡ್ ಮಾಡಿದ್ದೇನೆ ಕ್ಯಾರಿಯರ್ ಆಪರ್ಚುನಿಟೀಸ್ ರಿಲೇಟೆಡ್, ಅದರ ಬಗ್ಗೆ ಡೀಟೇಲ್ ಆದ ಒಂದು ರೋಡ್ ಮ್ಯಾಪ್ ಬೇಕಂತಿದ್ರೆ ನೀವು ಕಮೆಂಟ್ ಅಲ್ಲಿ ಜಸ್ಟ್ ರೋಡ್ ಮ್ಯಾಪ್ ಅಂತ ಮೆನ್ಷನ್ ಮಾಡಿ ಆ ಒಂದು ಕ್ಯಾರಿಯರ್ ಬಗ್ಗೆ ಮೆನ್ಷನ್ ಮಾಡಿ, ನಾನು ಡೆಫಿನೆಟ್ ಆಗಿ ಅದರ ಮೇಲೆ ವಿಡಿಯೋ ಮಾಡ್ತೇನೆ. ಓಕೆ, ಸೊ ಫ್ರೆಂಡ್ಸ್, ಇದು ಕೆಲವೊಂದು ಕ್ಯಾರಿಯರ್ ಆಪರ್ಚುನಿಟೀಸ್ಗಳು. ಸೊ ಇದನ್ನ ಮೇಜರ್ ಆಗಿ ನೀವು ಯಾವ ರೀತಿ ಚೂಸ್ ಮಾಡಬೇಕು ಅನ್ನುವಂಥದ್ದು. ಸೊ ಎಲ್ಲ ಕ್ಯಾರಿಯರ್ ಆಪರ್ಚುನಿಟಿ ಎಲ್ರಿಗೂ ಅಲ್ಲ. ಸೊ ನಿಮ್ಮ ಒಂದು ಇಂಟ್ರೆಸ್ಟ್, ಪ್ಯಾಷನ್ ಬೇಸಿಸ್ ಅಲ್ಲಿ ನೀವು ಈ ಕ್ಯಾರಿಯರ್ ಆಪರ್ಚುನಿಟೀಸ್ಗಳನ್ನ ಚೂಸ್ ಮಾಡಿ. ಎಕ್ಸಾಂಪಲ್ಗೆ ನಿಮಗೆ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟಿಂಗ್ ಇದೆ, ಕನ್ಸಲ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದ್ರೆ ನೀವು ಬಿಸ್ನೆಸ್ ಅನಲಿಸ್ಟ್, ಪ್ರಾಜೆಕ್ಟ್ ಮ್ಯಾನೇಜರ್ ಆರ್ ಎಲ್ಸ್ SAP ಫಂಕ್ಷನಲ್ ಕನ್ಸಲ್ಟೆಂಟ್ ಈ ಜಾಬ್ ರೋಲ್ಸ್ಗೆ ನೀವು ಅಪ್ಲೈ ಮಾಡ್ಬೋದು. ಅದೇ ನಿಮಗೆ ಕ್ರಿಯೇಟಿವಿಟಿ ಇದೆ, ಡಿಸೈನ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸೈನ್ ಥಿಂಕಿಂಗ್ ನಿಮ್ಮಲ್ಲಿ ಇದೆ ಅಂತ ಆದರೆ ನೀವು UI UX ಡಿಸೈನರ್ ಈ ಒಂದು ಕ್ಯಾರಿಯರ್ನ ಚೂಸ್ ಮಾಡ್ಬೋದು. ಸೊ ನಿಮಗೆ ನಂಬರ್ಸ್, ಅನಲಿಟಿಕ್ಸ್, ಡೇಟಾದಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಆದರೆ ಡೇಟಾ ಅನಲಿಟಿಕ್ಸ್ ಅನಲಿಸ್ಟ್ ಈ ಒಂದು ಪ್ರೊಫೈಲ್ ಅಪ್ಲೈ ಮಾಡ್ಬೋದು. ನಿಮಗೆ ಸಿಸ್ಟಮ್, ಕಂಪ್ಯೂಟರಲ್ಲಿ ನೀವು ತುಂಬ ವರ್ಕ್ ಮಾಡ್ತೀರಾ, ತುಂಬ ಯೂಸ್ ಮಾಡ್ತೀರಾ, ಓಕೆ, ಸೆಕ್ಯೂರಿಟಿ ರಿಲೇಟೆಡ್ ಇಂಟ್ರೆಸ್ಟ್ ಇದೆ ಅಂತ ಆದರೆ ಸೈಬರ್ ಸೆಕ್ಯೂರಿಟಿ ಆರ್ ಕ್ಲೌಡ್ ಅಡ್ಮಿನಿಸ್ಟ್ರೇಟರ್ ಈ ಒಂದು ಪ್ರೊಫೈಲ್ನ ನೀವು ನೋಡ್ಬೋದು. ಮಾರ್ಕೆಟಿಂಗ್, ಕಂಟೆಂಟ್ ರಿಲೇಟೆಡ್ ನಿಮ್ಗೆ ಇಂಟ್ರೆಸ್ಟ್ ಇದೆ, ಓಕೆ, ಟ್ರೈನಿಂಗ್ ಮಾಡ್ತೀರಾ, ಓಕೆ, ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಆದರೆ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಈ ಒಂದು ಕ್ಯಾರಿಯರ್ನ ಚೂಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಹೋಪ್ಫುಲಿ ನಿಮಗೆ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊಳ್ತೇನೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.